ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ಅನ್ನುವಂತಹ ಧರ್ಮ ದಂಗಲ್ ಶುರುವಾಗುವಂತಹ ಲಕ್ಷಣಗಳು ಶುರುವಾಗಿದೆ. ಯಾಕೆಂದರೆ ನಿನ್ನೆ ಸರ್ಕಾರ ಕೊಟ್ಟಿರುವಂತಹ ಒಂದು ಆದೇಶದಲ್ಲಿ ಪ್ರಮುಖವಾಗಿ ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಜಾಬ್ಗೆ ಅವಕಾಶ ನೀಡಿ ಕೇಸರಿ ಶಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಯ ಭಾಗ ಅಥವಾ ಸಂಸ್ಕೃತಿಯ ಭಾಗ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೊಟ್ಟಿದೆ. ಇದು ಸದ್ಯಕ್ಕೆ ಈಗಾಗಲೇ ಹಲವು ಹಿಂದೂಪರ ಸಂಘಟನೆಗಳ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಅವರ ಕೆಂಗಣಿ ಗುರಿಯಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಚಿಂತಕರಾಗಿರುವಂಥ ಚಕ್ರ ಸೂರಿಬಲಿ ಅವರಿದ್ದಾರೆ, ಮಾತಾಡಿಸ್ತೀನಿ. ಏನು ಹೇಳ್ತಾರೆ ಅಂತ ಸರ್, ಮೊದಲನೇದಾಗಿ ತಾವು ಕೂಡ ಕಳೆದ 3-4 ವರ್ಷಗಳಿಂದ ಈ ಎಲ್ಲ ಘಟನಾವಳಿಗಳನ್ನು ನೋಡಿದ್ದೀರಿ. ಈಗ ಸರ್ಕಾರ ಮತ್ತೊಂದು ಮಾರ್ಪಾಡು ಆದೇಶವನ್ನು ಮಾಡಿದೆ. ಮೇಲ್ನೋಟಕ್ಕೆ ಫಸ್ಟ್ ಇದನ್ನು ನೋಡಿದಾಗ, ಸರ್ಕಾರ ನೀಡಿರುವಂಥ ನಿನ್ನೆ ಆದೇಶವನ್ನು ನೋಡಿದಾಗ ಏನು ಅನಿಸುತ್ತೆ? ಒಂದು, ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಲಿಕ್ಕೆ ತಂದಿರುವಂಥ ದೊಡ್ಡ ಯೋಜನೆ ಇದು ಅಂತ ಎಂಥವನಿಗೂ ಗೊತ್ತಾಗುತ್ತೆ. ಒಬ್ಬ ಸಾಮಾನ್ಯ ಮೂರ್ಖನನ್ನ ಮುಂದಿಟ್ಕೊಂಡು ನೋಡಿದ್ರೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಒಂದು ವೈಫಲ್ಯವನ್ನ ಮುಚ್ಚಿಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಅವರು ದಾವಣಗೆರೆಯಲ್ಲಿ ಮುಸಲ್ಮಾನರು SDPIಗೆ ವೋಟ್ ಹಾಕಿದ್ದಾರೆ. SDPI ಹಾರ್ಡ್ ಕೋರ್ ಅನ್ನೋದು ಎಂಥವನಿಗೂ ಗೊತ್ತಿರುವಂಥ ಸಂಗತಿ. ಹೀಗಿರುವಾಗ ಈ ಹಾರ್ಡ್ ಕೋರ್ ಕಡೆ ಅವ್ರು ಹೋಗ್ತಾ ಇದ್ದಾರೆ ಅಂತಂದ್ರೆ ನಾನು ಅವರಿಗಿಂತ ಹಾರ್ಡ್ ಕೋರ್ ಅಂತ ತೋರಿಸಿಕೊಳ್ಳುವಂತ ಅನಿವಾರ್ಯತೆ ಅದು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಹೀಗಾಗಿ ತಗೊಂಡು ಬಂದಿದೆ. ನೋಡಿ ಹೇಗಿದೆ, ಒಂದು, ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಾರೆ, ಫೈನ್. ಕೇಸರಿ ಶಾಲೆಗೆ ಯಾಕೆ ಅವಕಾಶ ಇಲ್ಲ ಅಂತಂದ್ರೆ ಕೇಸರಿನವ್ರು ಗಲಾಟೆ ಮಾಡಲಿ, ಆವಾಗ ಮುಸಲ್ಮಾನರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಲಿ, ಹಿಂಗಾಗಿ ಅವ್ರು ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬರಲಿ ಅಂತ. ಈ ಕಾಂಗ್ರೆಸ್ಸಿನ ಈ ರಾಜಕಾರಣ ಇದೆಯಲ್ಲ, ಇವತ್ತು ನೆನ್ನೆಯದಲ್ಲ. ಇದು 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಜಾತೀಯತೆಯ ಆಧಾರದ ಮೇಲೆ ರಾಜಕಾರಣ ಮಾಡೋದು ಕಾಂಗ್ರೆಸ್ಸಿನ ಹುಟ್ಟುಗುಣ. ಕಾಂಗ್ರೆಸ್ ಮತ್ತು ಜಾತಿ ಇದು ಜೊತೆಯಲ್ಲಿ ಹೋಗುತ್ತೆ ಅಂತ ನಾನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇದು ಮತ್ತೊಂದು ದಾಳವನ್ನ ಕಾಂಗ್ರೆಸ್ ಪ್ರಯೋಗಿಸಿದೆ ಅಂತ ನನಗನ್ಸುತ್ತೆ. ಜನ ಬಹಳ ಬುದ್ಧಿವಂತರಿದ್ದಾರೆ, ಯೋಚನೆ ಮಾಡ್ತಾರೆ. ವಿಶೇಷವಾಗಿ ಮುಸಲ್ಮಾನರು ಕೂಡ, ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ನಿಮಗೆ ಈಗ ಸರ್ಕಾರ ಹೇಳ್ತಿರೋದು, ಶಿಕ್ಷಣ ಸಚಿವರು ಒಂದು ಹೇಳ್ತಾರೆ, ಹಿಜಾಬ್ ಒಂದು ಸಾಂಪ್ರದಾಯಿಕ ಆಚರಣೆ ಆಗುತ್ತೆ, ಆದರೆ ಕೇಸರಿ ಶಾಲ್ ಸಾಂಪ್ರದಾಯಿಕ ಆಚರಣೆ ಅಲ್ಲ. ಈಗ ಹೀಗೆ ಕೊಡ್ತಾ ಹೋದ್ರೆ ಮುಂದೆ ರೈತರು ಹಸಿರು ಶಾಲ್ ಹಾಕೊಂಡ್ ಬರ್ತಾರೆ ಮಕ್ಕಳು, ಮತ್ತು ಹಳದಿ ಶಾಲನ್ನು ಹಾಕೊಂಡ್ ಬರ್ತಾರೆ ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಕೇಸರಿ ಶಾಲ್ ಅನ್ನುವಂಥದ್ದು ಧಾರ್ಮಿಕ ಆಚರಣೆ ಭಾಗ ಅಲ್ಲ ಅಥವಾ ಸಂಸ್ಕೃತಿಯ ಆಚರಣೆ ಭಾಗ ಅಲ್ಲ ಅಂತೀರಾ ನೀವು? ಹಾಗೆ ನೋಡಿದ್ರೆ ಹಿಜಾಬ್ ಮತ್ತು ಬುರ್ಖಾ ಕೂಡ ಮುಸಲ್ಮಾನರ ಧಾರ್ಮಿಕ ಆಚರಣೆಯ ಭಾಗ ಅಲ್ಲ. ಕುರಾನ್ನನ್ನೇ ಫಾಲೋ ಮಾಡಬೇಕು ಅನ್ನೋದಾದ್ರೆ ಅದು ಮೇಲ್ಭಾಗವನ್ನು ಮುಚ್ಚಿಕೊಳ್ಳಬೇಕು ಅಂತ ಹೇಳಿದೆ. ಒಂದು ಗೌರವಯುತವಾದ ಬಟ್ಟೆ ಹಾಕೋಬೇಕು ಅಂತ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹೀಗಿರುವಾಗ ಅದು ಕೂಡ ಧಾರ್ಮಿಕ ಆಚರಣೆಯ ಭಾಗ ಅಲ್ಲ, ಅದು ಕೂಡ ಕಂಪಲ್ಷನ್ ಆಗಿರುವುದು. ಸೌದಿನಲ್ಲಿ ಅದಾಗಲೇ ಅದನ್ನ ಹಾಕೊಳ್ಬೇಕು ಅನ್ನುವಂಥ ರೂಲ್ ಇಲ್ಲ ಅಂತ ಎಲ್ಲಿ ಇಸ್ಲಾಂ ಹುಟ್ಟುತ್ತೋ ಅಲ್ಲೇ ಅದನ್ನು ತೆಗೆದಿದ್ದಾರೆ. ಇರಾನ್ ನಲ್ಲಿ ದೊಡ್ಡ ಚಳುವಳಿಯೇ ನಡೆಯಿತು, ನಾವು ಹಿಜಾಬ್ ಅಥವಾ ಬುರ್ಖಾ ಹಾಕೋದಿಲ್ಲ ಅನ್ನುವಂಥ ಒಂದು ದೊಡ್ಡ ಚಳುವಳಿ ನಡೀತು. ಎಲ್ಲ ಮುಸ್ಲಿಂ ಕಂಟ್ರೀಸ್ಗಳು ಕೂಡ ಇದನ್ನ ಬಿಟ್ಟು ಅಲ್ಲಿನ ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಕೊಡಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಕರ್ನಾಟಕ ಸರ್ಕಾರ ದೊಡ್ಡ ಸಂಖ್ಯೆಯಲ್ಲಿರುವ ಮುಸ್ಲಿಂ ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಹೊಸ ಯುಗದ ಹೊಸ ಪೀಳಿಗೆಯ ಹೆಣ್ಣು ಮಕ್ಕಳನ್ನ ಈ ರೀತಿ ಬಂಧಿಸಲಿಕ್ಕೆ ಒಂದು ರಿಗ್ರೆಸಿವ್ ಮೆಥಡ್ ಅನ್ನ ತನ್ನದಾಗಿಸ್ಕೊಳ್ತಾ ಇರೋ ದುರಂತದ ಸಂಗತಿ. ಸರ್ಕಾರ ಇದನ್ನು ಯೋಚನೆ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವರು ಕೇಸರಿ ಶಾಲ್ ಅನ್ನ ಬೇಡ ಅಂತ ಹೇಳ್ತಿರೋದು ಯಾಕೆ ಅಂತಂದ್ರೆ ಕಾಲೇಜಿನಲ್ಲಿ ಗಲಾಟೆ ಶುರುವಾಗ್ಲಿ, ಕೇಸರಿ ಶಾಲ್ ಹಾಕೊಂಡು ಬರ್ಲಿಕ್ಕೆ ಶುರು ಮಾಡ್ಲಿ, ಅದು ಇಸ್ಲಾಂಗೆ ವಿರುದ್ಧ ಅಂತ ಅನ್ನಿಸ್ಲಿ ಅಂತ. ಬಟ್ ಹುಡುಗರು ಅಷ್ಟು ದಡ್ರಿಲ್ಲ. ಈಗ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಏನನ್ನ ಮಾಡಬೇಕು ಅಂತ. ಎಲ್ಲರೂ ಸರಿಯಾದ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ. ಸರಿಯಾದ ಸಂದರ್ಭ ಹತ್ರ ಬರ್ತಿದೆ. ಆ ಹತ್ರ ಬರೋ ಟೆನ್ಷನ್ ಕಾಂಗ್ರೆಸ್ ಇದೆಯಲ್ಲ, ಎಲೆಕ್ಷನ್ ಹತ್ರ ಬಂದ್ರೆ ತಾನು ಏನೇನು ಮಾಡಬೇಕು ಅಂತ ಅದರ ದಾಳವಾಗಿ ಇದನ್ನು ಪ್ರಯೋಗ ಮಾಡ್ತಿದೆ ಅಷ್ಟೇ.